ಹೆಲೋ ಎವ್ರಿವನ್, ನಮಸ್ಕಾರ. ಇವತ್ತು ನಾನು ಒಂದು ಸೂಪರ್ ಯೂಸ್ಫುಲ್ ಕಿಚನ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಅದೇ ಫಿಲಿಪ್ಸ್ ಇಂಡಕ್ಷನ್ ಕುಕ್ ಟಾಪ್. ಫಾಸ್ಟ್ ಕುಕಿಂಗ್, ಸೇಫ್ ಕುಕಿಂಗ್ ಮತ್ತು ಎನರ್ಜಿ ಸೇವಿಂಗ್ ಆಪ್ಷನ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದು ಫಿಲಿಪ್ಸ್ ವಿವಾ ಕಲೆಕ್ಷನ್ HD 4928/1 ಇಂಡಕ್ಷನ್ ಕುಕ್ ಟಾಪ್ ಜೊತೆಗೆ 2100 ವ್ಯಾಟ್ ಪವರ್ಫುಲ್ ಇಂಡಕ್ಷನ್ ಸ್ಟೋವ್. ಅಂಡ್ ಇದು ತುಂಬಾ ಸ್ಟೈಲಿಶ್ ಮತ್ತೆ ಕಾಂಪ್ಯಾಕ್ಟ್ ಆಗಿದೆ. ಈ ಇಂಡಕ್ಷನ್ ಸ್ಟೋವ್ ಎಲ್ಲ ಸಿಚುವೇಶನ್ ಅಲ್ಲಿ ಕೂಡ ಯೂಸ್ ಆಗುತ್ತೆ. ಲೈಕ್ ಟ್ರಾವೆಲ್ ಟೈಮ್ ಅಲ್ಲಿ, ಹೊಸ ಮನೆಗೆ ಶಿಫ್ಟ್ ಆದಾಗ ಗ್ಯಾಸ್ ಕನೆಕ್ಷನ್ ರೆಡಿ ಇಲ್ಲ ಅಂದ್ರೆ, ಹಾಲು ಉಗ್ಸೋಕೆ, ಪೂಜೆ ಟೈಮ್ ಅಲ್ಲಿ, ಹಾಗೇನೆ ಬ್ಯಾಚುಲರ್ ರೂಮ್ ಅಲ್ಲಿ ಕುಕಿಂಗ್ಗೆ ಗ್ಯಾಸ್ ಸಿಲಿಂಡರ್ ಖಾಲಿ ಆದಾಗ, ಗ್ಯಾಸ್ ಸಪ್ಲೈ ಇಲ್ಲ ಅಂದ್ರೆ, ಆಲ್ಸೋ ಸ್ಮಾಲ್ ಕಿಚನ್, ಆಫೀಸ್, ಹಾಗೇನೆ ಹಾಸ್ಟೆಲ್, PG ಲೈಫ್ ಮತ್ತೆ ಕ್ವಿಕ್ ಕುಕಿಂಗ್ಗೆ ಬೆಸ್ಟ್ ಆಪ್ಷನ್. ಇದ್ರ ಫೀಚರ್ಸ್ ನೋಡೋಣ. ಬ್ಲಾಕ್ ಗ್ಲಾಸ್ ಫಿನಿಶ್ ತುಂಬಾ ಎಲಿಗೆಂಟ್ ಅಂಡ್ ಲುಕ್ ಕೊಡುತ್ತೆ. ಟಚ್ ಪ್ಯಾನೆಲ್ ಕಂಟ್ರೋಲ್, ಸ್ಮೂತ್ ಅಂಡ್ ಈಸಿ ಟು ಯೂಸ್. ಡಿಜಿಟಲ್ ಡಿಸ್ಪ್ಲೇ ವಿತ್ ಟೈಮರ್, ಟೈಮ್ ಕಂಟ್ರೋಲ್ ಮಾಡಬಹುದು. ಜೊತೆಗೆ ಕ್ಲೀನ್ ವಿಸಿಬಿಲಿಟಿ ಇದೆ. ಮಲ್ಟಿಪಲ್ ಕುಕಿಂಗ್ ಮೋಡ್ಸ್, ಡಿಫರೆಂಟ್ ಡಿಶಸ್ ಈಸಿ ಅಂಡ್ ಕ್ವಿಕ್ ಆಗಿ ಮಾಡಬಹುದು. ಈ ಕುಕ್ ಟಾಪ್ ಹೀಟ್ ಡೈರೆಕ್ಟ್ ಆಗಿ ವೆಸಲ್ಗೆ ಅಂದ್ರೆ ಪಾತ್ರೆಗೆ ಜನರೇಟರ್ ಟ್ರಾನ್ಸ್ಫರ್ ಆಗುತ್ತೆ. ಗ್ಯಾಸ್ ಸ್ಟೋವ್ ಹಾಗೆ ಫ್ಲೇಮ್ ಇರಲ್ಲ, ಸೊ ಕುಕಿಂಗ್ ತುಂಬಾ ಅಫಿಷಿಯಂಟ್ ಆಗುತ್ತೆ ಅಂಡ್ ಸೇಫ್ಟಿ ಕೂಡ ಜಾಸ್ತಿ. ಕುಕಿಂಗ್ ಫಾಸ್ಟ್ ಆಗುತ್ತೆ, ಹೀಟ್ ವೇಸ್ಟ್ ಆಗಲ್ಲ, ಹೋಮ್ಗೆ ಸೇಫ್ ಆಪ್ಷನ್. ಮಾಡರ್ನ್ ಕಿಚನ್ಗೆ ಇದು ಪರ್ಫೆಕ್ಟ್ ಚಾಯ್ಸ್. ನೋಡಿ, ಇದು ತುಂಬಾ ಲೈಟ್ ವೇಟ್ ಇದೆ. ಈಸಿಯಾಗಿ ಕ್ಯಾರಿ ಮಾಡಿ ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡಬಹುದು. ಟಾಪ್ ಸರ್ಫೇಸ್ ಗ್ಲಾಸ್ ಫಿನಿಶ್ ಇದೆ, ಕ್ಲೀನ್ ಮಾಡೋದು ತುಂಬಾ ಈಸಿ. ಡಿಸ್ಪ್ಲೇನಲ್ಲಿ ಟೆಂಪರೇಚರ್ ಹಾಗೂ ಟೈಮ್ ಕ್ಲೀನ್ ಆಗಿ ತೋರಿಸುತ್ತೆ. ಬಟನ್ ಮೋಡ್ಸ್, ಆನ್ ಅಂಡ್ ಆಫ್ ಬಟನ್, ಆಸ್ ಯೂಶುವಲ್ ಇಂಡಕ್ಷನ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಮಾಡೋಕೆ. ಪಾಸ್ ಬಟನ್, ಕುಕಿಂಗ್ ಮಧ್ಯೆ ಸ್ಟಾಪ್ ಮಾಡಬೇಕು ಅಂದ್ರೆ ಈ ಬಟನ್ ಯೂಸ್ ಆಗುತ್ತೆ. ಪ್ಲಸ್ ಅಂಡ್ ಮೈನಸ್ ಬಟನ್, ಹೀಟ್ ಅಥವಾ ಪವರ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡೋಕೆ, ಮೀನ್ಸ್ ಟೆಂಪರೇಚರ್ ಕಂಟ್ರೋಲ್ ಈಸಿ ಆಗುತ್ತೆ. 100 to 240 ಸೆಲ್ಸಿಯಸ್ ಅಂದ್ರೆ ಟೆಂಪರೇಚರ್ ಲೆವೆಲ್ ಮತ್ತೆ 120 to 2100 ವ್ಯಾಟ್ ಅಂದ್ರೆ ಪವರ್ ಲೆವೆಲ್ ಫಾಸ್ಟ್ ಆರ್ ಸ್ಲೋ ಕುಕಿಂಗ್ ಕಂಟ್ರೋಲ್ ಮಾಡಕ್ಕೆ ಯೂಸ್ ಮಾಡಬಹುದು. ಟೈಮರ್ ಬಟನ್, ಟೈಮ್ ಸೆಟ್ ಮಾಡಕ್ಕೆ ಯೂಸ್ ಆಗುತ್ತೆ. ಮೀನ್ಸ್ ಟೈಮ್ ಸೆಟ್ ಮಾಡಿ ಇಟ್ಟಿದ್ರೆ ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ಇನ್ನು ಟೆಂಪರೇಚರ್ ಬಟನ್, ಎಕ್ಸ್ಟ್ರಾ ಹೀಟ್ ಕಂಟ್ರೋಲ್ ಸಿಗುತ್ತೆ. ಇನ್ನು ಕುಕಿಂಗ್ ಮೋಡ್ ಬಟನ್ಸ್, ಫಸ್ಟ್ ಮ್ಯಾನ್ಯುವಲ್, ನೀವೇ ಕಸ್ಟಮೈಸ್ ಮಾಡಿಕೊಂಡು ಕುಕಿಂಗ್ ಮಾಡಬಹುದು. ಸೆಕೆಂಡ್ ರೋಟಿ ಆರ್ ದೋಸಾ, ಈ ಮೋಡ್ ಸೆಟ್ ಮಾಡಿದ್ರೆ ಚಪಾತಿ, ದೋಸಾ, ರೋಟಿ ಮಾಡೋಕೆ ಮೀಡಿಯಂ ಹೀಟ್ ಆಟೋಮೆಟಿಕ್ ಆಗಿ ಸೆಟ್ ಆಗುತ್ತೆ. ಥರ್ಡ್ ಗ್ರೇವಿ, ಈ ಮೋಡ್ ಕರಿ, ಸಾಂಬಾರ್, ಗ್ರೇವಿ ಐಟಮ್ಗೆ ಯೂಸ್ ಆಗುತ್ತೆ. ಫೋರ್ತ್ ಸ್ಟಿರ್ ಫ್ರೈ, ವೆಜಿಟೇಬಲ್ ಫ್ರೈ ಆರ್ ಕ್ವಿಕ್ ಕುಕಿಂಗ್ಗೆ ಬೆಸ್ಟ್. ಫಿಫ್ತ್ ಸ್ಲೋ ಕುಕ್ ಆರ್ ಲೋ ಹೀಟ್ ಕುಕಿಂಗ್, ಸ್ಲೋ ಆಗಿ ಕುಕ್ ಮಾಡಬಹುದು, ದಾಲ್, ಕರಿ. ಸಿಕ್ಸ್ತ್ ಪ್ರೆಷರ್ ಕುಕ್, ಪ್ರೆಷರ್ ಕುಕ್ಕರ್ ನಲ್ಲಿ ಯೂಸ್ ಮಾಡುವಾಗ ಈ ಮೋಡ್ ಯೂಸ್ ಮಾಡಬಹುದು. ಹೈ ಪವರ್ ಫಾಸ್ಟ್ ಕುಕಿಂಗ್. ಇನ್ನು ಡಿಸ್ಪ್ಲೇ ಏರಿಯಾ, ಡಿಸ್ಪ್ಲೇ ನಲ್ಲಿ ಟೈಮ್, ಟೆಂಪರೇಚರ್, ಪವರ್ ಲೆವೆಲ್ ತೋರಿಸೋದ್ರಿಂದ ಕ್ಲೀನ್ ಇನ್ಫಾರ್ಮೇಶನ್ ಸಿಗುತ್ತೆ. ಇದು ರೆಸಿಜುವಲ್ ಹೀಟ್ ಅಂದ್ರೆ ಪವರ್ ಆಫ್ ಮಾಡಿದ್ಮೇಲೆ ಸ್ಟೋವ್ ಹಾಟ್ ಇದೆ ಅಂತ ಅರ್ಥ. ಟಚ್ ಮಾಡೋಕೆ ಹೋಗಬೇಡಿ, ಸ್ವಲ್ಪ ಕೂಲ್ ಆಗೋಕೆ ಬಿಡಿ. ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಪ್ಲಗ್ ಇನ್ ಮಾಡಿ, ಸ್ವಿಚ್ ಆನ್ ಮಾಡಿ, ಪಾತ್ರೆ ಇಡಿ. ಮೆನ್ಯೂ ಸೆಲೆಕ್ಟ್ ಮಾಡಿಕೊಂಡು ಪವರ್ ನಿಮ್ಗೆ ಬೇಕಾದಂಗೆ ಅಡ್ಜಸ್ಟ್ ಮಾಡಿ. ಟೈಮ್ ಬೇಕಿದ್ರೆ ಸೆಟ್ ಮಾಡ್ಕೋಬಹುದು ಅಷ್ಟೇ. ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಇಂಡಕ್ಷನ್ ಕಂಫರ್ಟೇಬಲ್ ಪಾತ್ರ ಮಾತ್ರ ಯೂಸ್ ಮಾಡಬೇಕು. ಮೀನ್ಸ್ ಸ್ಟೀಲ್ ಮ್ಯಾಗ್ನೆಟಿಕ್ ಪಾತ್ರೆ, ಕ್ಯಾಸ್ಟ್ ಐರನ್ ತವಾ ಆರ್ ಐರನ್ ಕಡಾಯಿ, ಇಂಡಕ್ಷನ್ ಬೇಸ್ಡ್ ಪಾತ್ರೆ. ಹಾಗೇನೆ ಅಲ್ಯೂಮಿನಿಯಂ, ಗ್ಲಾಸ್, ಸಿರಾಮಿಕ್ ಯೂಸ್ ಮಾಡಕ್ಕೆ ಆಗಲ್ಲ. ನೀವೊಂದು ಮ್ಯಾಗ್ನೆಟ್ ತಗೊಂಡು ಪಾತ್ರೆಗೆ ಅಂಟಿಸಿ. ಮ್ಯಾಗ್ನೆಟ್ ಸ್ಟಿಕ್ ಆದ್ರೆ ಅದು ಇಂಡಕ್ಷನ್ಗೆ ಕಂಫರ್ಟೇಬಲ್ ಅಂತ. ಈ ಇಲೆಕ್ಟ್ರಿಕಲ್ ಅಪ್ಲಯನ್ಸ್ ಯಾಕೆ ಬೈ ಮಾಡಬೇಕು ಅಂದ್ರೆ ವೆರಿ ಸೇಫ್, ಟೈಮ್ ಸೆಟ್ ಮಾಡಿರೋದ್ರಿಂದ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಕ್ಲೀನಿಂಗ್ ಕೂಡ ತುಂಬಾ ಈಸಿ, ಪೋರ್ಟೇಬಲ್ ಆಗಿರೋದ್ರಿಂದ ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು. ಹಾಗೇನೆ ಸ್ವಲ್ಪ ಡ್ರಾಬ್ಯಾಕ್ಸ್ ಕೂಡ ಇದೆ. ಓನ್ಲಿ ಇಂಡಕ್ಷನ್ ಪಾತ್ರೆ ಯೂಸ್ ಮಾಡಬೇಕು, ಕರೆಂಟ್ ಇಲ್ಲ ಅಂದ್ರೆ ವರ್ಕ್ ಆಗಲ್ಲ. ಓವರ್ ಆಲ್ ನೋಡೋದಾದ್ರೆ ಇದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್. ನಿಮ್ಗೆ ಫಾಸ್ಟ್ ಕುಕಿಂಗ್ ಬೇಕು ಅಂದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಕಮೆಂಟ್, ಶೇರ್ ಅಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಥ್ಯಾಂಕ್ ಯು, ಬಾಯ್.